ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನನಗೆ ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ಬುಟ್ಟಾಸ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಬುಟ್ಟ ಡಿಸೈನ್ ಮಾಡೋದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಕುಂದನ್ ಸ್ಟೋನ್ನ ಸ್ಟಿಚ್ ಮಾಡಿ ಅದರ ಔಟರ್ ಲೈನ್ಗೆ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಕುಂದನ್ ಸ್ಟೋನ್ನ ನಾವು ಮುಂಚೆನೇ ಸ್ಟಿಚ್ ಮಾಡ್ಕೊಂಡು ಇಟ್ಕೋಬೇಕು, ಇಲ್ಲ ಅಂದರೆ ಈ ಥರ ಎದ್ದೇಳುತ್ತೆ. ನೋಡಿ, ನನಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ಮುಂಚೆನೇ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಆವಾಗಲೇ ವರ್ಕ್ ಮಾಡಿದ್ರೆ ಲೂಸ್ ಆಗಿಬಿಡುತ್ತೆ, ಎದ್ದೇಳುತ್ತೆ, ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ನಮ್ಮ ವರ್ಕು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಮುಂಚೆನೇ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿರಿ, ಆಮೇಲೆ ವರ್ಕ್ ಮಾಡಿ. ನಿಧಾನಕ್ಕೆ ಮಾಡಿ, ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಸ್ಟಿಚ್ ಮಾಡಿ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಸ್ಟಿಚ್ ಮಾಡೋದನ್ನ. ನೋಡಿ ಎಷ್ಟು ಪ್ರಾಬ್ಲಮ್ ಮಾಡ್ತಾಯಿದೆ ಸ್ಟಿಚ್ ಮಾಡುವಾಗ. ಅದಕ್ಕೆ ಮುಂಚೆನೇ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ವರ್ಕ್ ಮಾಡಿ. ಈಗ ಔಟರ್ ಲೈನ್ಗೆ ನಾವು ಗಮ್ ಹಾಕ್ಕೋತಾ ಇದ್ದೀನಿ. ನೋಡಿ, ಶೈನ್ ಸ್ಟೋನ್ ಅಂತ ಸಿಗುತ್ತೆ ನೋಡಿ, ಇದನ್ನು ಔಟರ್ ಲೈನ್ಗೆ ಸ್ಟಿಚ್ ಮಾಡಿ. ಇದನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ನಿಮಗೆ ಲೇಟ್ ಆಗುತ್ತೆ ಅಂತ ಹಾಗೆ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಟು ವರ್ಕ್ ಮಾಡಿ, ಇಲ್ಲಾಂದರೆ ಆಚೆ ಈಚೆ ಹೋಗ್ಬಿಡುತ್ತೆ ಚೈನ್. ನೋಡಿ, ಅದು ಗೋಧಿ ಬೀಡ್ಸ್ ಅಂತ, ಮತ್ತು ಇದು 2mm ಬೀಡ್ಸ್. ಇವೆರಡರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸ್ಟೋರಲ್ಲಿ ಸಿಗುತ್ತೆ, ಕೇಳಿ ನೋಡಿ ತೊಗೊಂಡು ಕಲೀರಿ. ಗೋಧಿ ಬೀಡ್ಸ್ ಮತ್ತು 2mm ಬೀಡ್ಸ್ ಔಟರ್ ಲೈನ್ಗೆ ಸ್ಟಿಚ್ ಮಾಡಬೇಕು ಈ ಥರ. ಫ್ರೆಂಡ್ಸ್, ನಾಟ್ ಕ್ಲೀನಾಗಿ ಹಾಕ್ಕೊಳ್ಳಿ. ನೋಡಿ, ನಮ್ಮದು ನಾಟ್ ಕ್ಲೀನಾಗಿ ಬಿದ್ದಿಲ್ಲ, ಸರಿಯಾಗಿ ಬಿಚ್ಕೊಬಿಟ್ಟು ಮತ್ತು ಫಸ್ಟಿಂದ ವರ್ಕ್ ಮಾಡೋ ಥರ ಆಯಿತು. ನಾವು ನಾಟ್ ಕ್ಲೀನಾಗಿ ಹಾಕ್ಕೊಂಡಿಲ್ಲ ಅಂದರೆ ಫುಲ್ ವರ್ಕ್ ಮಾಡಿದ್ದೆಲ್ಲ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾಟನ್ನ ಕ್ಲೀನಾಗಿ ನಾಟ್ ಆಗಿದೆಯೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ.
ನೋಡಿ ಸ್ಟೋನು ಚೈನ್ ಇದೆಯಲ್ಲ ಆ ಕಡೆ ಈ ಕಡೆ ಹೋಗಿದೆ ನಂದು. ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಹೊತ್ತು ಮುಂಚೆನೇ ಸ್ಟೋನ್ನ ಚೈನ್ ಆಗಿರಲಿ ಇಲ್ಲ ಸ್ಟೋನ್ ಆಗಿರಲಿ ಮುಂಚೆನೇ ಸ್ಟಿಚ್ ಮಾಡಿ ಬಿಟ್ಬಿಡಿ. ಆವಾಗ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಆ ಕಡೆ ಈ ಕಡೆ ಹೋದರೆ ಲುಕ್ಕು ಕಾಣಲ್ಲ ಅಲ್ವಾ. ನೋಡಿ ನಾನು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ನೋಡಿ ಲಾಸ್ಟ್ ಲುಕ್ ಹೇಗೆ ಕಾಣುತ್ತೆ ಅಂತ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವಿಡಿಯೋನ ನೋಡ್ಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.